ನೋಡಿ, ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಈಗ ಮನೆ ಮಾಡಿದೆ. ಶ್ರಾವಣ ಮಾಸದ 2ನೇ ಹಬ್ಬ ಅಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ದೇವಿಗೆ ವಿವಿಧ ಹೂಗಳಿಂದ ಮಹಾಲಕ್ಷ್ಮಿ ದೇವಿ ಕಂಗೊಳಿಸ್ತಾ ಇರುವಂಥದ್ದು. ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಈಗ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ದೇವರಿಗೆ ವಿವಿಧ ಹೂಗಳಿಂದ ಕಂಗೊಳಿಸ್ತಾ ಇರುವಂತಹ ಮಹಾಲಕ್ಷ್ಮಿ. ಬೆಂಗಳೂರಿನ ಶೇಷಾದ್ರಿಪುರಂದ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಭಕ್ತಗಣ ಹರಿದು ಬರ್ತಾ ಇದೆ. ಹಬ್ಬದ ಸ್ಪೆಷಲ್ ಈ ದಿನ 8 ರೂಪಗಳಲ್ಲಿ ಲಕ್ಷ್ಮೀ ದೇವಿಗೆ ಮಹಾಪೂಜೆಯನ್ನ ಮಾಡಲಾಗ್ತಾ ಇದೆ. 8 ರೂಪಗಳಲ್ಲಿ ದರ್ಶನವನ್ನ ನೀಡಲಿರುವಂತಹ ಮಹಾಲಕ್ಷ್ಮಿ ದೇವಿ ಸುಖ, ಶಾಂತಿ, ನೆಮ್ಮದಿಯೇ ನೀಡಲಿ ಅಂತ ಹೇಳಿ ಪೂಜೆನ ಮಾಡಲಾಗ್ತಾ ಇದೆ. ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ತಾಯಿ ಲಕ್ಷ್ಮೀ ದೇವಿಗೆ 15 ಅಡಿ ಉದ್ದದ ಹೂವಿನ ಹಾರವನ್ನ ಹಾಕಲಾಗಿದೆ. ಇಲ್ಲಿ ಇಂದು ಟ್ರಸ್ಟ್ನಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು. ಇಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಲ್ಲ ದೇವಾಲಯಗಳಲ್ಲೂ ಈಗ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ನೋಡಿ, ಬೆಂಗಳೂರಿನ ಶೇಷಾದ್ರಿಪುರಂನ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ದೇವಿಗೆ ಪೂಜೆಗಳು ನಡೀತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಭಕ್ತಗಣ ಪಡೆದುಕೊಳ್ತಾ ಇರುವಂಥದ್ದು. ಸರಿ, ಈಗ ನೋಡಿ, ಹಬ್ಬ ಅಂತ ಬಂದಾಗ ವಿಶೇಷತೆಗಳನ್ನ ನೋಡೋದಾದ್ರೆ ಹಬ್ಬದಲ್ಲಿ ತುಂಬಾ ಅದ್ಭುತವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ನೋಡಿ, ಒಂದು ಸಹಜವಾಗಿ ಮೂಡುವಂತಹ ಪ್ರಶ್ನೆ, ಹಬ್ಬದಲ್ಲಿ ಯಾಕೆ ಈ ತೋರಣ ಕಟ್ಟುವಂಥದ್ದು, ಅಲಂಕಾರವನ್ನ ಮಾಡುವಂಥದ್ದು, ಇದರ ಒಂದು ವಿಶೇಷತೆ ಏನು? ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಓಕೆ, ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ಏನು ಉದ್ದೇಶ ಇರುತ್ತೆ? ಖುಷಿ. ಆದ್ರೆ ಆ ಖುಷಿ ಯಾವುದರ ಆಧಾರದ ಮೇಲೆ ಇರುತ್ತೆ? ಪ್ರಕೃತಿಗೆ ಪೂರಕವಾಗಿರ್ಬೇಕಲ್ವಾ? ಈಗ ನಾನು ಮಧ್ಯಾಹ್ನ ಆಗಿದೆ, ಈಗಲೇ ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಕೃತಿಗೆ ಪೂರಕವ ಅಲ್ಲ. ನೋಡಿ, ಇದು ಯಾವ ಸಂದರ್ಭದಲ್ಲಿ ಬಂದಿರುತ್ತೆ? ಈಗ ಈ ಹಬ್ಬ ಬಂದಿದೆ, ಯಾವ ಟೈಮಲ್ಲಿ ಬಂದಿದೆ? ಶ್ರಾವಣ ಮಾಸ. ಇದು ಯಾವುದು? ಬೇಸಿಗೆಗಾಲನ, ಚಳಿಗಾಲನ, ಮಳೆಗಾಲ ಅಲ್ವಾ? ಅಂದ್ರೆ ಪ್ರತಿಯೊಂದು ಕೂಡ, ಅಂದ್ರೆ ಈಗ ಹಿಂದೂ ಸನಾತನ ಧರ್ಮದವರು ಅಷ್ಟೇ ಆಚರಣೆ ಅಂತಲ್ಲ, ಎಲ್ಲರೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಈ ಹಬ್ಬಗಳು ಪ್ರಕೃತಿಗೆ ಎಷ್ಟು ಪೂರಕವಾಗಿದೆ, ಎಷ್ಟು ವೈಜ್ಞಾನಿಕವಾಗಿದೆ, ಇಲ್ಲಿ ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಮಾವಿನ ತೋರಣನೇ ಕಟ್ಟಬೇಕು? ಯಾಕೆ ಬಾಳೆ ಏನು ಕಂಬವನ್ನೇ ಇಡಬೇಕು? ಮಾವಿನ ತೋರಣ ಅಂದರೆ ನಿಮ್ಗೆ ಗೊತ್ತಿದೆ, ಮಾವಿನ ಎಲೆಗಳಲ್ಲಿ ಕೂಡ ಇಂಗಾಲದ ಡೈಆಕ್ಸೈಡ್ನ ಹೀರ್ಕೊಂಡು ಆಮ್ಲಜನಕವನ್ನು ಕೊಡುವಂಥ ಅತಿ ಹೆಚ್ಚು ಪ್ರಭಾವ ಇರುತ್ತೆ. ಆಮ್ಲಜನಕ ನಮಗೆ ಬೇಡವಾ? ಬೇಕೇ ಬೇಕು ಅಲ್ವಾ? ಹಾಗಾಗಿ ಆಮೇಲೆ ಬಾಳೆ ಕಂಬ ಹಿಂಗೆ ತುಂಬ ಬಿಸಿ ಬಿಸಿ ಇರುತ್ತಾ, ತಣ್ಣಗಿರುತ್ತೆ. ಅದು ನಮ್ಮ ಮನೆಯಲ್ಲಿರುವಂಥ ಸುತ್ತಮುತ್ತಲಿನ ವಾತಾವರಣದ ಆ ಉಷ್ಣತೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ, ಲೈಕ್ ಅ ಸ್ಟೆಪ್ಲೈಸರ್. ಅದು ಅದರ ವಿಶೇಷತೆ. ಎಷ್ಟು ಅರ್ಥಗರ್ಭಿತವಾಗಿ ಅದು ತಿಳ್ಕೊಳ್ಬೇಕು ಅಂತಿಲ್ಲ, ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ಖುಷಿಯಾಗಿರ್ಬೋದು ಅನ್ನೋ ಇಂಟೆನ್ಷನಿಂದ ಹೇಳ್ತಾ ಇದ್ದೀವಿ. ಯಾರೋ ಕೆಲವೊಬ್ರು ಹೇಳಿದ ಹಾಗೆ ಇದನ್ನ ಮೌಢ್ಯಾಚರಣೆ ಅಂತ ಹೇಳಿದ್ರೆ ಅಂಥವ್ರಿಗೆ ಅರ್ಥ ಆಗಲಿ ಅನ್ನೋದಷ್ಟೇ. ಈಗ ಇದನ್ನ ಪಾಲನೆ ಮಾಡ್ಕೊಂಡು ಬಂದವ್ರಿಗೆ ಸಂಭ್ರಮದಲ್ಲೇ ಇರ್ತಾರೆ, ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಲ್ವಾ? ಅಂಥವ್ರಿಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಇದನ್ನು ಪ್ರಶ್ನೆ ಮಾಡುವವರಿಗೆ ಪ್ರಕೃತಿಗೆ ಎಷ್ಟು ಪೂರಕವಾಗಿದೆ, ಎಲ್ರಿಗೂ ಕೂಡ ಆರೋಗ್ಯ ಬೇಕು, ಆಮೇಲೆ ಉಪವಾಸ ಮಾಡ್ತಾರೆ. ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರಲ್ಲ, ಯಾಕಂದರೆ ಅಗ್ನಿ ಕಡಿಮೆ ಇರುತ್ತೆ, ಉಷ್ಣಾಂಶ ನಮಗೆ ಬೇಕಾಗುವಷ್ಟು ಇರೋಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಉಪವಾಸ ಮಾಡಿದಾಗ ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ. ಮತ್ತು ನಾವು ಉಪವಾಸ ಮಾಡಿದಾಗ ನಮ್ಮ ಅಲರ್ಟ್ನೆಸ್ ಜಾಸ್ತಿ ಇರುತ್ತೆ, ಆಗ ನಾವು ಜಾಗೃತಿಯಲ್ಲಿರಬಹುದು. ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡೋದು. ಯಾರು ಹತ್ತಿರ? ಭಗವಂತನ, ಅಥವಾ ನಾವು ಅಂದುಕೊಂಡಂಥ ಆ ದೇವಿಯ ಪೂಜೆ ಮಾಡುವಾಗ ಆಕೆಯ ಅನುಗ್ರಹ ನಮಗೆ ಸಿಗಲಿ ಅಂತ ಹೇಳಿದಾಗ ನಮ್ಮ ರಿಸೀವರ್ ಕೂಡ ಚೆನ್ನಾಗಿರ್ಬೇಕಲ್ಲ, ಅದು ಅದರ ಉದ್ದೇಶ. ಇನ್ನು ಕಳಶ ಇರ್ಬೋದು, ಬಹುಶಃ ನಾವು ಮುಂದಿನ ಹಂತದಲ್ಲಿ ಮಾತನಾಡ್ಬೋದು ಅನ್ಸುತ್ತೆ. ನಮ್ಮ ಗಂಗಾ ಅವರು ಏನೋ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಏನೋ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅದೇ ಖಂಡಿತ. ಅಂದ್ರೆ ಇದೇ ಕೇಳ್ತಾ ಇದೆ, ಅಂದ್ರೆ ಹೂವು ಹಣ್ಣು ಅಲಂಕಾರ ಮಾಡುವಂಥದ್ದು, ಧೂಪ ಹಾಕುವಂಥದ್ದು, ಇನ್ನು ಕಳಸ ಕೂರಿಸುವಂಥದ್ದು, ಅಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಉದ್ದೇಶ ಇರುತ್ತೆ. 100% ಇದೆ. ಬರೀ ಕಳಶ ಅಷ್ಟೇ ಅಲ್ಲ, ಅದಕ್ಕೆ ನಾಣ್ಯಗಳನ್ನು ಹಾಕ್ತಾರೆ, ಕರ್ಪೂರವನ್ನು ಹಾಕ್ತಾರೆ. ಅಂದ್ರೆ ನಿಮಗೆ ಗೊತ್ತಿರಬೇಕು, ನೀರು ಎಷ್ಟು ಶಕ್ತಿಶಾಲಿ ಆಗಿರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ಲಿಕ್ಕೂ ಕೂಡ ಅದು ಬೇಕಾಗುತ್ತೆ, ನೀರು ಪವರ್ಫುಲ್ ಆಗುತ್ತೆ. ಆಮೇಲೆ ತೆಂಗಿನ ನಾರಿದೆಯಲ್ಲ, ಅದಕ್ಕೂ ಕೂಡ ವಿದ್ಯುತ್ ಕಾಂತೀಯ ತರಂಗಗಳನ್ನ
ಹೊರಹೊಮ್ಮಿಸುವ ಶಕ್ತಿ ಇರುತ್ತೆ. ಆಮೇಲೆ ಇನ್ನೂ ಒಂದು ಅರ್ಥ ಇದೆ, ತೆಂಗಿನಕಾಯಿಯನ್ನು ಒಡೆಯೋದು ಕೂಡ ನಮ್ಮ ಅಹಂಭಾವ ಹೋಗ್ಲಿ ಅನ್ನುವ ಭಾವನೆಯಿಂದ. ಅಷ್ಟೆಲ್ಲ ವಿಚಾರಗಳು ಅದರಲ್ಲಿ ಇದ್ದಾವೆ. ಆಮೇಲೆ ಅಲಂಕಾರಿಕ ವಸ್ತುಗಳನ್ನ ಇಡೋದಿರ್ಬೋದು, ಅಥವಾ ಒಳ್ಳೆ ಪರ್ಫ್ಯೂಮ್ಸ್ ಹಾಕುವಂಥದ್ದಿರ್ಬೋದು, ಧೂಪ, ಸಾಂಬ್ರಾಣಿ ಅಂತ, ಅದು ಸೆರೋಟೋನಿನ್ ಅನ್ನುವ ಒಂದು ಕೆಮಿಕಲ್ಸ್, ಅದು ಹ್ಯಾಪಿ ಹಾರ್ಮೋನ್ಸ್ನ ಕ್ರಿಯೇಟ್ ಮಾಡುತ್ತೆ. ಆವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿಯಿಂದ ಇರಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸ್ತೋತ್ರ ಪಠಣ ಇರ್ಬೋದು, ಅಲ್ಲಿ ಧ್ವನಿ ತರಂಗಗಳಿರ್ಬೋದು, ತನ್ನದೇ ಆದಂಥ ವೈಬ್ರೇಷನ್ನ ಕ್ರಿಯೇಟ್ ಮಾಡುವಾಗ ಸಕಾರಾತ್ಮಕ ಶಕ್ತಿಯಿಂದ ಇದ್ದರೆ ಮಾತ್ರನೇ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪೂರಕವಾಗಿರುತ್ತೆ. ಹಾಗಾಗಿ ಈ ಎಲ್ಲ ಆಚರಣೆಗಳನ್ನು ನಾವು ಮಾಡ್ತೀವಿ. ಅದರ ಹಿಂದಿರುವಂಥ ಮಹತ್ವವನ್ನು ತಿಳಿದುಕೊಂಡಾಗ ಇವತ್ತಿನ ಪೀಳಿಗೆಗೂ ಕೂಡ ಹೇಳಿದಾಗ ದೇ ಕ್ಯಾನ್ ಫಾಲೋ ಇಟ್, ಯಾವುದು ಪ್ರಶ್ನೆಯನ್ನು ಮಾಡಿದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಗಂಗಾ ಒಂದು ವಾಕ್ ಥ್ರೂ ನಡೆಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಪೂಜಾ ಕೈಂಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ. ನೋಡೋಣ, ಐ ಆಮ್ ಸೋ ಕ್ಯೂರಿಯಸ್ ವಾಟ್ ಇಟ್ ಮೈಟ್ ಬಿ. ಲೆಟ್ಸ್ ಹ್ಯಾವ್ ಅ ಲುಕ್. ಜನತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಕೂಡ ಇವತ್ತು ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ಮಂದಿರದಲ್ಲಿದ್ದೀವಿ. ಎಸ್, ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಹೂವಿನ ಅಲಂಕಾರದಿಂದ ಈ ಒಂದು ದೇವಸ್ಥಾನವನ್ನು ಈಗ ಅಲಂಕಾರವನ್ನು ಮಾಡಲಾಗಿರುವಂಥದ್ದು. ದೇವಿಗೆ ಈಗ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಲಾಗ್ತಾ ಇರುವಂಥದ್ದು. ಆ ಕಾರಣಕ್ಕೆ ಇನ್ನು ಯಾರಿಗೂ ಪ್ರವೇಶ ಇಲ್ಲ. ಇನ್ನು ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ದೇವಿಯ ದರ್ಶನಕ್ಕೆ ಪಾತ್ರರಾಗಬೇಕು ಅಂತ. ಇನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಎರಡನೇ ಹಬ್ಬವಾಗಿದೆ. ಮೊದಲನೇ ಹಬ್ಬ ನಾಗರ ಪಂಚಮಿ ಮುಗಿದ ಒಂದು ವಾರ ಅಥವಾ ಒಂದಷ್ಟು ದಿನಗಳ ನಂತರದಲ್ಲಿ ಬರುವಂತಹ ಹಬ್ಬವಾಗಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿಯನ್ನು ಆದಿ, ಧ್ಯಾನ, ಧೈರ್ಯ ಮತ್ತು ಸಂತಾನ, ವಿಜಯ, ವಿದ್ಯಾ, ಗಜ ಮತ್ತು ಧನಲಕ್ಷ್ಮಿ ಎಂಬ 8 ರೂಪಗಳನ್ನು ಈ ದಿನ, ಅಂದರೆ ಲಕ್ಷ್ಮಿಯ 8 ರೂಪಗಳನ್ನು ಇವತ್ತು ಪೂಜೆ ಮಾಡಲಾಗುತ್ತದೆ. ಈ ಒಂದು ಮನೆಗೆ ಸುಖ, ಶಾಂತಿ, ಆರೋಗ್ಯ ಹಾಗೆ ಐಶ್ವರ್ಯ ನೆಲೆಸಲಿ ಅಂತ ವಿಶೇಷವಾಗಿ ಮುತ್ತೈದೆಯರು ಈ ಒಂದು ವ್ರತವನ್ನು ಆಚರಿಸ್ತಾರೆ. ಅಕ್ಕಿ ಅಥವಾ ನೀರು ತುಂಬಿದ ಒಂದು ಕಳಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ವಿಶೇಷವಾಗಿ ಸೀರೆ ಜೊತೆಗೆ ಒಡವೆಯನ್ನು ಅಲಂಕಾರ ಮಾಡ್ತಾ, ದೇವಿಗೆ ಅಲಂಕಾರ ಮಾಡ್ತಾ ಪೂಜೆಯನ್ನು ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಲ್ರೆಡಿ ಈಗ ಬರ್ತಾ ಇದ್ದಾರೆ. ಎಲ್ಲ ಒಂದು ಭಕ್ತಾದಿಗಳು ಕೂಡ ಬಂದು ದೇವಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ, ಜೊತೆಗೆ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ನಾನು ನಿಮಗೆ ಹೇಳ್ತಾ ಇದ್ದೆ 8 ಲಕ್ಷ್ಮಿಯರನ್ನು ಇಲ್ಲಿ ಪೂಜೆ ಮಾಡಲಾಗುತ್ತೆ ಅಂತ. ದೇವಿಯ ಒಂದು ಮುಖ್ಯ ದ್ವಾರದಲ್ಲೂ ಕೂಡ 8 ಲಕ್ಷ್ಮಿಯರನ್ನು ಇಟ್ಟಿರುವಂಥದ್ದು. ಸಂತಾನ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ ಮತ್ತು ಆದಿಲಕ್ಷ್ಮಿ, ಮತ್ತೊಂದು ಕಡೆಗೆ ಧಾನ್ಯಲಕ್ಷ್ಮಿ, ಜೊತೆಗೆ ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಈ ರೀತಿಯಾಗಿ 8 ದೇವಿಗಳನ್ನು ಕೂಡ ಈಗ ಪೂಜೆ ಮಾಡಲಾಗುವಂಥದ್ದು. ಇವತ್ತು ಅಂದರೆ 8 ಅವತಾರಗಳಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಲಾಗುವಂಥದ್ದು. ಎಸ್, ಇಲ್ಲಿ ಬಂದಿರುವಂಥ ಒಂದಷ್ಟು ಭಕ್ತಾದಿಗಳನ್ನು ಕೂಡ ನಾನು ಮಾತನಾಡಿಸೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಿ? ನಾವಿಲ್ಲೇ ಮಲ್ಲೇಶ್ವರ. ಓಕೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ದೇವಿಗಿನ್ನೂ ಅಲಂಕಾರ ಕೂಡ ನಡೀತಾ ಇರುವಂಥದ್ದು. ನಾವು ಅದೇ ಬಂದು ಇನ್ನೂ ನಮಗೂ ದರ್ಶನ ಆಗಿಲ್ಲ. ಇನ್ನೂ ಅಭಿಷೇಕ ಮಾಡ್ತಾರೆ. ಇವಾಗ ಅದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನಾವು ನಿಮ್ಮನೇಲಿ ಏನಾದರೂ ವರಮಹಾಲಕ್ಷ್ಮಿ ಕೂರಿಸಿದ್ದೀರಾ? ಇಲ್ಲ, ನಾವು ಕೂರಿಸಿಲ್ಲ, ಮಾಮೂಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸರಿ, ನಾವು ಪೂಜೆ ಮಾಡಿ ಮನೆಯಲ್ಲಿಂದ ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ. ಎಸ್, ಹೀಗೆ ಮತ್ತೊಬ್ಬರನ್ನ ಮಾತನಾಡಿಸೋದಕ್ಕೆ ನಾವು ಹೋಗೋಣ. ಎಸ್ ಮೇಡಮ್, ಹೇಳಿ ಹಬ್ಬದ ಬಗ್ಗೆ, ಹಬ್ಬದ ವಿಶೇಷತೆ ಏನಿದೆ? ಹಬ್ಬದ ವಿಶೇಷ ಲಕ್ಷ್ಮೀ ಪೂಜೆ ಮಾಡೋದು, ಲಕ್ಷ್ಮಿ ಆರಾಧಿಸೋದು, ಶ್ಲೋಕಗಳು ಹೇಳೋದು. ನೀವು ಕೂರಿಸಿದ್ದೀರಾ? ಹೌದು, ಸಿಂಪಲಾಗಿ ಮಾಡಿದ್ದೀವಿ ನಾವು ಈ ಸತಿ. ಶ್ಲೋಕ ಏನಾದರೂ ಬರುತ್ತಾ? ಇಲ್ಲ, ನಾನು ಬುಕ್ ನೋಡ್ಕೊಂಡು ಓದ್ತೀನಿ ಅಷ್ಟೇ. ಅಮ್ಮ, ನೀವು ಹಬ್ಬ ಲಕ್ಷ್ಮಿ ಹಬ್ಬ ಮಾಡ್ದಾ? ದೇವಿ ದರ್ಶನಕ್ಕೆ ಬಂದಿದ್ಯಾ? ಎಲ್ಲಿಂದ ಬಂದಿರೋದು? ಗೊತ್ತಿಲ್ಲ. ವಿನಾಯಕ ಸರ್ಕಲ್. ವಿನಾಯಕ ಸರ್ಕಲ್. ಆಂಟಿ, ನಿಮ್ಮ ಮನೇಲಿ ಲಕ್ಷ್ಮಿ ಇಟ್ಟಿದ್ದೀರಾ? ಹೇಗೆ, ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀರಾ? ಪೂಜೆಯ ವಿಶೇಷತೆ ಏನು? ಬಟ್ ಅದು ಐಡಿಯಾ ಇಲ್ಲ, ಅದೇ ಫಸ್ಟ್ ಟೈಮ್ ಕೂರಿಸಿರೋದು. ಮನೇಲಿ ಪೂಜೆ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀವಿ. ಓಕೆ, ಎಸ್, ಒಟ್ಟಾರೆಯಾಗಿ ಮಹಿಳೆಯರು ಕೂಡ ಒಂದು ದೇವಿಯ ದರ್ಶನಕ್ಕೆ ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಪುರುಷರು ಕೂಡ ಆಗಮಿಸ್ತಾ ಇದ್ದಾರೆ.
ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಲೈಟಿಂಗ್ಸ್ಗಳನ್ನು ಕೂಡ ಹಾಕಲಾಗಿದೆ. ಲೈಟಿಂಗ್ಸ್ನಲ್ಲಿ ಒಂದು ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಈ ಒಂದು ದೇವಸ್ಥಾನದಲ್ಲಿ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಜೊತೆಗೆ ವೆಂಕಟೇಶ್ವರ ದೇವರನ್ನು ಕೂಡ ಆರಾಧನೆ ಮಾಡಲಾಗತ್ತೆ. ಲಕ್ಷ್ಮೀ ಮಂದಿರ ಅಂತಂದರೆ ಒಂದು ಮಹಾಲಕ್ಷ್ಮಿಯ ಪಕ್ಕ ಹೇಗೆ ವಿಷ್ಣು ಇದ್ದೇ ಇರ್ತಾನೋ ಆ ಒಂದು ವಿಷ್ಣುವಿನ ಆರಾಧನೆಯನ್ನು ಕೂಡ ಇಲ್ಲಿ ಮಾಡಲಾಗುವಂಥದ್ದು. ಎಸ್, ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಟೆಂಪಲ್ನಲ್ಲಿ ಈಗ ವಿಠಲ ಪಾಂಡುರಂಗ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು. ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಒಂದು ದೇವಸ್ಥಾನಕ್ಕೆ ಒಂದು ತಮ್ಮ ಕೈಲಾಗಿರುವಂತಹ ಸೇವೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಪಂಚಾಮೃತಕ್ಕೆ ವಿಶೇಷವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಬಾಳೆಹಣ್ಣು ಹಾಗೆ ಹಣ್ಣು ಹಂಪಲುಗಳನ್ನು ಕಟ್ ಮಾಡಿ ವಿಶೇಷವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏನು ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ಇದು ಒಂದು ರುಕ್ಮಿಣಿ ವಿಠಲ ದೇವಸ್ಥಾನ. ಇಲ್ಲಿ ರುಕ್ಮಿಣಿ ಹಾಗೆ ವಿಠಲ ದೇವರು ಇರುವಂಥದ್ದು. ಲಕ್ಷ್ಮೀ ದೇವಸ್ಥಾನದಲ್ಲಿ ಈ ಒಂದು ದೇವರು ಇರಲೇಬೇಕು ಅನ್ನುವಂಥ ಪ್ರತೀತಿ ಇದೆ. ಎಸ್, ಒಟ್ಟಾರೆಯಾಗಿ ಇದು ಈ ಒಂದು ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ಮಂದಿರದ ದೇಗುಲದ ಒಂದಷ್ಟು ವಿಶೇಷವಾದಂತಹ ಪೂಜೆಯ ವಿವರವಾಗಿತ್ತು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಗಂಗಾ ಜಾಧವ್, ಬೆಂಗಳೂರು. ಏನಪ್ಪ ಇವತ್ತು ನಮ್ಮ ಹೆಣ್ಮಕ್ಳೆಲ್ಲ ಲಕ್ಷ್ಮಿ ಥರ ಕಂಗೊಳಿಸ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತಾ ಇದ್ದೀರಿ ಗಂಗಾ, ಕೀಪ್ ಇಟ್ ಅಪ್. ಲಕ್ಷ್ಮಿ ಥರನೇ ಅನ್ನಿಸ್ತಾ ಇದ್ರಿ. ಇಲ್ಲೂ ಲಕ್ಷ್ಮಿ. ಇವತ್ತು ಮೇಕಪ್ ಅಲ್ಲೂ ಕೂಡ, ಮೇಕಪ್ ಸ್ಟುಡಿಯೋದಲ್ಲಿ ನಮ್ಮ ಸ್ನೇಹ, ಪಲ್ಲವಿ, ನಿಸರ್ಗ, ಪ್ರತಿಯೊಬ್ರು, ಮತ್ತಿನ್ಯಾರು ಇದರಲ್ಲಿ ಸ್ಫೂರ್ತಿ. ಹೌದು, ಪ್ರತಿಯೊಬ್ರು ಕೂಡ ಇದನ್ನ ಏನು ನಿನ್ನೆಯಿಂದನೇ ಸಂಭ್ರಮ ಶುರುವಾಗಿದೆ, ನೋಡ್ತಾ ಇದ್ದೀನಿ. ಬರೀ ಒಟ್ಟಿನಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಹಬ್ಬ ಅಲ್ಲ. ಹೌದು. ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಅಂದ್ರೆ ಕೆಲವೊಂದು ಹಬ್ಬಗಳಲ್ಲಿ ಅರಿಶಿಣ ಕುಂಕುಮವನ್ನ ಮುತ್ತೈದೆಯರಿಗೆ ಕೊಡ್ತಾರೆ. ಅಂದ್ರೆ ಅದ್ರ ವಿಶೇಷತೆ ಏನು, ಯಾಕೆ ಕೊಡ್ತಾರೆ? ಅಂದ್ರೆ ಒಂದು ಎಲ್ಲವನ್ನು ಧಾರ್ಮಿಕ ಆಚರಣೆ ಅಂತ ಬಂದಾಗ ಅದಕ್ಕೆ ಒಂದು ಸಂಭ್ರಮದ ಲೇಪನವಂತೂ ಖಂಡಿತ ಇದ್ದೇ ಇದೆ. ಆದ್ರೆ ಅದರ ಹಿಂದೆ ಮುಂಚೆ ಮಾಡಿದಾಗ ಅದರ ಹಿಂದಿರುವಂತಹ ಉದ್ದೇಶ ವೈಜ್ಞಾನಿಕವಾಗಿತ್ತು. ಇದು ಆಂಟಿಸೆಪ್ಟಿಕ್, ಯಾವುದು ಅರಿಶಿಣ, ಆಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಕೂಡ ಇದ್ದೇ ಇರುತ್ತೆ. ಎಲ್ಲ ಆರೋಗ್ಯದ ರಕ್ಷಣೆಗೆ ಇರುವಂತಹದ್ದು ಅರಿಶಿಣ ಕುಂಕುಮ. ಇನ್ನು ಬಾಗಿನ ಎಲೆ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಬಾಂಧವ್ಯ ಇರಬೇಕು. ಅದಕ್ಕೊಂದು ಆ ಹಬ್ಬದ ನೆಪದಲ್ಲಾದರೂ ಕೂಡ ನಮ್ಮ ಬಾಂಧವ್ಯ ವೃದ್ಧಿಸಿದಾಗ ನಮ್ಮ ಜೀವನದ ದೈನಂದಿನ ಒಂದು ವ್ಯಾಪಾರ, ವಹಿವಾಟು, ಪ್ರೀತಿ ಎಲ್ಲವೂ ಕೂಡ ವಿನಿಮಯ ಆಗುತ್ತೆ. ಯಾಕಂತ ಹೇಳಿದ್ರೆ ಮನುಷ್ಯ ಎಂತ ಜೀವಿ? ಸಂಘಜೀವಿ ಅಲ್ವಾ? ಹಾಗಾಗಿ ಮನುಷ್ಯ ಒಬ್ಬನೇ ಅಲೋನ್ ಆಗಿರ್ಲಿಕ್ಕೆ ಬಂದಿದ್ದಲ್ಲ. ಅಲೋನ್ ಆಗಿದ್ರೆ ಲೋನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲ, ತಮಾಷೆಗೆ ಅಂದ್ರೆ ಕುಂಕುಮವನ್ನ ಇಲ್ಲಿ ಇಡುವಂತದ್ದು ಅಲ್ಲ, ಇದು ಆಜ್ಞಾಚಕ್ರದ ಒಂದು ಪ್ರತೀತಿ. ಅಂದ್ರೆ ನಾವು ಯಾವಾಗ ಇದನ್ನ ಪ್ರೆಸ್ ಮಾಡ್ತಾ ಇರ್ತೀವಿ ಅಂದ್ರೆ ಆಜ್ಞಾಚಕ್ರ, ನೀವು ಚಕ್ರಗಳ ಬಗ್ಗೆ ಕೇಳಿರ್ಬೇಕು. ಎಲ್ಲವೂ ಕೂಡ ಅಷ್ಟೇ, ಎಲ್ಲವೂ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿಯೇ ನಾವು ಸರ್ವಾಂಗೀಣ ಅಭಿವೃದ್ಧಿನ ಹೊಂದಬೇಕು ಅನ್ನುವ ಉದ್ದೇಶದಿಂದಲೇ ಸನಾತನ ಧರ್ಮದಲ್ಲಿ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರೋದು ವಿಶೇಷ. ಮತ್ತು ಆ ಪ್ರಕೃತಿಗೆ ಪೂರಕವಾಗಿ ಯಾವಾಗಲೂ ಏನೇನೋ ಆಚರಿಸಲ್ಲ. ಹೌದು ಅಲ್ವಾ? ಅದು ಅದರ ಪ್ರಮುಖ ಉದ್ದೇಶ. ದೊಡ್ಡವ್ರು ಹೀಗೆ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಾಮರ್ಶೆ ಮಾಡ್ಬೋದು, ಎಲ್ಲವನ್ನು ಕೂಡ ಕ್ವೆಶ್ಚನ್ ಮಾಡ್ಬೋದು. ಇಲ್ಲಿ ಅದಕ್ಕೆ ಉತ್ತರವನ್ನ ಪಡೆಯುವಂತ ಒಂದು ಅವಕಾಶ ಇದೆ ಅಂತ ನನಗನ್ಸುತ್ತೆ. ಹಿಂದೆ ಒಂದು ಉದ್ದೇಶ ಅಂತೂ ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ಎವ್ರಿ ಪ್ರಾಕ್ಟೀಸಸ್ ಅಂತ. ಎಲ್ಲ ರಿಚುವಲ್ಸ್ ಹಿಂದೆ ಕೂಡ ಅದರದ್ದೇ ಆದಂಥ ವೈಜ್ಞಾನಿಕ ಮಹತ್ವ ಇದೆ ಅನ್ನೋದನ್ನ ನಮ್ಮ ಹಿರಿಯರು ನಮಗೆಲ್ಲ ಹೇಳ್ಕೊಟ್ಟಿರೋದ್ರಿಂದ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಮುಂದಿನ ಸುದ್ದಿ. ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಯ್ತಾ? ಖಂಡಿತ. ನಾನು ಆಕ್ಚುಲಿ ಕ್ಯೂರಿಯಸ್ ಆಗಿದೆ, ತಿಳ್ಕೊಬೇಕಲ್ಲ ನಾವು. ಅಂದ್ರೆ ನಾವು ಹೆಣ್ಮಕ್ಳು ಇಲ್ಲಿ ಅರಿಶಿಣ ಹಚ್ತೀವಿ, ಕುಂಕುಮ, ಎಷ್ಟೋ ಜನಕ್ಕೆ ಅದ್ರ ಒಂದು ಐಡಿಯಾ ಇರಲ್ಲ ಯಾಕೆ ಹಚ್ತೀವಿ ಅನ್ನೋದು. ನಿಮ್ಮ ಹತ್ರ ಕೇಳಿದಾಗ ಎಷ್ಟೋ ಜನಕ್ಕೆ ಅದು ಮಾಹಿತಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮನ್ನ ದಿನನಿತ್ಯ ಈ ತರದ ಬಗ್ಗೆ ಏನಾದ್ರು ಮಾತನಾಡ್ತಾ ಇರ್ತೀನಿ ಆಫ್ ದ ರೆಕಾರ್ಡ್. ಖುಷಿ ನಂಗೆ ತಿಳ್ಕೊಳ್ಳೋಕೆ. ನೋಡಿ, ನಮ್ಮ ಭಾಷಣ ಕೂಡ ನಗ್ತಾ ಇದ್ದಾರೆ. ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಭಾಷಾಬಾಯ್, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಉತ್ತರ ಕರ್ನಾಟಕ ಭಾಗದವರು, ಹಾಗಾಗಿ ಅವರು ಕೂಡ ಹಬ್ಬ ಹರಿದಿನಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಹಿಂದೂ ಹಬ್ಬ ಹರಿದಿನಗಳಿಗೂ ಕೂಡ ಹೋಗ್ತಾ ಇರ್ತಾರೆ. ಅದು ಒಂದು ಬಾಂಧವ್ಯದ, ಒಂದು ಸಾಮರಸ್ಯದ ಸಂಕೇತ. ಹಿಂಗೆ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಿಂಗೆ ಇದ್ರೆ ರಾಜಕಾರಣಿಗಳಿಗೊಂದು ಚೆನ್ನಾಗಿರಲ್ಲ, ಅವ್ರಿಗೊಂಚೂರು ಬೇಕಲ್ಲ ರಾಜಕೀಯ ಮಾಡ್ಬೇಕಲ್ಲ.